ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆರೋಪ ಮಾಡ್ತಾ ಇರೋರು ಯಾರು ತಪ್ಪಿಸ್ತಿದ್ದಾರೆ? ಈಗ ನನಗೆ ಆಶ್ಚರ್ಯ ಆಗ್ತಾ ಇದೆ. JDS ಅವ್ರು ಮಾತಾಡೋದು ರೀತಿ ನೋಡ್ತಾ ಇದ್ದರೆ, BJP ಅವ್ರು ಮಾತಾಡೋದು ರೀತಿ ನೋಡ್ತಾ ಇದ್ದರೆ, ಅವರೇನು ನಿಮ್ಮ ಶಿವಕುಮಾರ್ ಅವ್ರು ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು, ಯಾರು ನಿಮ್ಮ ಪರಮೇಶ್ವರ್ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರ ಬಾಯಿನಲ್ಲಿ ಇನ್ನೂ ಕೂಡ JDS ಅವ್ರು ರಾಜೀನಾಮೆ ಕೊಡಬೇಕು, ನೈತಿಕತೆ ಹೊಟ್ಕೋಬೇಕು, ಇದು ಏನಿದು ಒಂದು ಹೀನಿಯಸ್ ಕ್ರೈಮ್ ಅಂತ ನಾವು ಏನು ಹೇಳ್ತೀವಿ, ಹಾರರ್ ಸ್ಟೋರಿ ಏನಾಗಿದೆ, ಇದು ನಮ್ಮ ಮನೇಲಾಗಿದೆ, ನಮ್ಮ ಮನೆ ಮಗ ಮಾಡಿದ್ದಾನೆ, ಇಂಥ ಕೃತ್ಯ ಅಸಹ್ಯ, ಇಂಥ ಕೃತ್ಯ ಮಾಡಬಾರ್ದಾಗಿತ್ತು. ಅದಕ್ಕೆ ನಮ್ಮ ಏನು ಕುಟುಂಬದ ಮೇಲೆ ಇರುವಂಥ ಏನು ಈ ಕಪ್ಪು ಚುಕ್ಕೆ ಇದೆ ಅದು ತೆಗೆಯೋ ತನಕ, ಅದು ಅಳಿಸೋ ತನಕ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಬಂದಿದೆಯಾ ಇವ್ರ ಬಾಯಿನಲ್ಲಿ? ಯಾರು ಕೊಡಬೇಕಿತ್ತು? ಎಲ್ಲರೂ ಅಲ್ಲ, ಯಾರ್ಯಾರಿದ್ದಾರೆ ರೀ ಅವ್ರ ಮನೆಯಲ್ಲಿ? ಇಬ್ಬರು MLA ಗಳಿದ್ದಾರೆ, ಒಬ್ಬರು MP ಇದ್ದಾರೆ, ಎಲ್ಲರೂ ಕೊಡಲಿ ರಾಜೀನಾಮೆ. ಶಿವಕುಮಾರ್ ಅವ್ರು ಏನಕ್ಕೆ ಕೊಡಬೇಕು? ಸಿದ್ದರಾಮಯ್ಯ ಅವ್ರು ಏನಕ್ಕೆ ಕೊಡಬೇಕು? ನಿಮ್ಮ ಮನೇಲಾಗಿರೋದಂತ ನೀವೇ ಒಪ್ಕೋತೀರಲ್ವಾ? ನಿಮ್ಮ ಮನೆ ಮಗ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ವಾ? ಈಗ ನಿಮ್ಗೆ ಏನಾದರೂ ನೈತಿಕತೆ ಇದ್ದರೆ ನೀವೇ ಕೊಡಬೇಕು ರಾಜೀನಾಮೆ. ಅದು ಇದು ಬಿಟ್ಟು ಕಾಂಗ್ರೆಸ್ ಅವ್ರು ಕೊಡಬೇಕು, ಕಾಂಗ್ರೆಸ್ ಅವ್ರು ಏನಕ್ಕೆ ಕೊಡಬೇಕು? ಮಾಡಿದ್ದು ನೀವು, ವಿಡಿಯೋ ಶೂಟ್ ಮಾಡಿದ್ದು ನೀವು, ಮೊಬೈಲಲ್ಲಿ ಸ್ಟೋರ್ ಮಾಡಿದ್ದು ನೀವು, ಕೊಟ್ಟಿದ್ದು ನಿಮ್ಮ ಡ್ರೈವರಿಗೆ, ಅವ್ನು ಕೊಟ್ಟಿದ್ದು ನಿಮ್ಮ ಅಧಿಕೃತ ಅಭ್ಯರ್ಥಿಗೆ. ಅವ್ರು ಯಾರ್ಯಾರಿಗೆ ಕೊಟ್ಟರು ಯಾರಿಗೆ ಗೊತ್ತು? ಇದಕ್ಕೆ ಏನು ಸೂತ್ರಧಾರರು ಹಲವಾರು BJP ಶಾಸಕರಿದ್ದಾರೆ ಅಂತಾರೆ, ಮಾಜಿ ಶಾಸಕರಿದ್ದಾರೆ ಅಂತಾರೆ. ಅವರೆಲ್ಲರೂ ರಾಜೀನಾಮೆ ಕೊಡಬೇಕು. ಅದು ಇದು ಬಿಟ್ಟು SIT ಸರಿಯಾಗಿ ನಡೀತಾ ಇಲ್ಲ, ನಮಗೆ SIT ಮೇಲೆ ಭರವಸೆ ಇಲ್ಲ, CBI ಕೊಡಬೇಕು. CBIಗೆ ಏನಕ್ಕೆ ಕೊಡಬೇಕು? ಅವ್ರು ಯಾವ ಮಹಾನ್ ಕಾರ್ಯ ಮಾಡಿದ್ದಾರೆ ಇಲ್ಲಿವರೆಗೂ? ಯಾವ್ದು ನಿಮ್ಮ ಇಲ್ಲಿಗಲ್ ಮೈನಿಂಗ್ ಕೇಸ್ ಸಾಲ್ವ್ ಮಾಡಿದ್ರ? ಪರೇಶ್ ಮೇಸ್ತಾ ಕೇಸ್ ಸಾಲ್ವ್ ಮಾಡಿದ್ರ? ಯಾವ ಕೇಸ್ ಸಾಲ್ವ್ ಮಾಡಿದ್ದಾರೆ ಹೇಳ್ರಿ? ಗಣೇಶ್ ಪ್ರಕರಣ, DSP ಸೂಸೈಡ್ ಪ್ರಕರಣ ಸಾಲ್ವ್ ಮಾಡಿದ್ರ? ಎಲ್ಲನೂ ಕೂಡ ಅವಾಗಿನ ಏನು SIT ಇರ್ಬೋದು, ಅವಾಗಿನ ರಾಜ್ಯದ ತಂಡ ಏನಿರ್ಬೋದು, ನಮ್ಮ ಸರ್ಕಾರದ ಅಡಿನಲ್ಲಿ ಏನು ಫ್ಯಾಕ್ಟ್ಸ್ ಆ್ಯಂಡ್ ಡೇಟಾ ಕೊಟ್ಟರು ಅದನ್ನೇ ಅನುಮೋದಿಸಿ ಮತ್ತೆ ಕೊಟ್ಟಿದ್ರು. ಹೌದು ಇದು ಸರಿಯಾಗಿದೆ ತನಿಖೆ ಅಂತ. ಇದನ್ನು ಪ್ರಿಲಿಮಿನರಿ ರಿಪೋರ್ಟೇ ಬಂದಿಲ್ಲ, ಆಗಲೇ CBI ಕೊಡಬೇಕು ಅಂದರೆ ನಿಮಗೇನಂದರೆ ಅಮಿತ್ ಶಾ ಹತ್ರ ಹೋಗಿ ಕೈಕಾಲು ಬಿದ್ದು ಈ ಪ್ರಕರಣವನ್ನು ಮುಚ್ಚಾಕಬೇಕು. BJP ಅವರು ನೋಡಿ ನಾಚಿಕೆ ಇರಲಾರ್ದವರು ಈಗಲೂ ಕೂಡ ತಪ್ಪ ಇದೆಲ್ಲ ಪ್ರಕರಣ ಹೊರಗೆ ಬಂದ ಮೇಲೆ ನಾವು ಇಂಥ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದ್ದೆಲ್ಲ ಅಂತ ಬಂತ? MLC ಚುನಾವಣೆಯಲ್ಲಿ ಬಿಟ್ಕೊಟ್ಟಿದ್ರ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಲ್ಲ ಸೀಟು ಅಂದರೆ ಇವರಿಗೆಲ್ಲ ಗೊತ್ತಿತ್ತು ಮುಂಚೆ. ಇವ್ರು ಗೊತ್ತಿದ್ರು ಟಿಕೆಟ್ ಕೊಟ್ಟಿದ್ದಾರೆ, ಗೊತ್ತಿದ್ದು ಪ್ರಚಾರಕ್ಕೆ ಬಂದಿದ್ದಾರೆ ಮೋದಿ ಅವರು, ಅಮಿತ್ ಶಾ ಅವರು. ಮತ್ತೇನು ಇನ್ನೂ ಮೈತ್ರಿ ಇದೆ ಅಲ್ವಾ? ಇಫ್ ಕೋಯಲೇಷನ್ ಈಸ್ ಇಂಟ್ಯಾಕ್ಟ್ ದಟ್ ಮೀನ್ಸ್ ಯು ಆರ್ ಹ್ಯಾಂಡ್ ಇನ್ ಗ್ಲವ್. ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲನೂ. ನೀವು ಪ್ರಜ್ವಲ್ ಎಲ್ಲಿ ಹುಡ್ಕೋಕ್ಕೆ ಇವ್ರಿಗೆ ಆಗ್ತಾ ಇಲ್ವಾ? ಕೇಂದ್ರ ಸರ್ಕಾರ ಏನು ಸಹಕಾರ ಮಾಡ್ತಾ ಇದ್ದಾರೆ ಅವರು? ಯಾವುದೋ ಒಂದು ಸಣ್ಣ ಪುಟ್ಟ ಕ್ರೈಮ್ ಇದ್ದರೆ ಪರವಾಗಿಲ್ಲ, ಆದ್ಯತೆ ಮೇರೆಗೆ ನೀವು ತೊಗೋಬೋದು. ಇಂಥ ಒಂದು ದೊಡ್ಡ ಇದು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಮಾಡಿದ್ದಾರೆ, ನೀವೇ ಅವನಿಗೆ ದೇಶದಿಂದ ಓಡಿಸ್ಬಿಟ್ಟು ಬ್ಲೂ ನೋಟಿಸ್ ಅಂತ, ಬ್ಲೂ ಕಾರ್ನರ್ ನೋಟಿಸ್ ಅಂತ ಕೊಟ್ಟಿದ್ರು ಕೂಡ ಅದಕ್ಕೆ ಸಹಕಾರ ಮಾಡಲಾರ್ದೆ, ಅವರು ಪಾಸ್ಪೋರ್ಟ್ ಕೂಡ ರದ್ದು ಮಾಡಲಾರ್ದೆ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಲಾರ್ದೆ ಇವತ್ತು ನಮಗೆ ಬಂದು ಪ್ರವಚನ ನೀಡ್ತಾ ಇದ್ದೀರಾ ನೀವು? ನಿಮ್ಮಿಂದ ಏನಾಗಿದೆ ಹೇಳಿ? BJPಯವರು ಸ್ಪಷ್ಟವಾಗಿ ಹೇಳಿ, ಈ ಪ್ರಕರಣ ಹೊರಗೆ ಬಂದಾಗಿಂದ ಇಂಥ ಒಂದು 3 ಕಠಿಣವಾದಂಥ ಕ್ರಮ ನಾವು ತಗೊಂಡಿದ್ದೇವೆ ಅಂತ ಹೇಳಿ. ಏನು ಮಾಡಿದ್ದಾರೆ? ಕಠಿಣ ಕ್ರಮ ಏನಂದರೆ ಒಂದು ಸೀಟ್ ಬಿಟ್ಕೊಟ್ಟಿದ್ದವರಿಗೆ MLC ಚುನಾವಣೆಯಲ್ಲಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇವರೆಲ್ಲರೂ ಕೂಡ ಇದರಲ್ಲಿ ಒಗ್ಗಟ್ಟಾಗಿ ಒಮ್ಮನಸ್ದಿಂದ ಈ ಪ್ರಕರಣವನ್ನು ಮುಚ್ಚಾಕಬೇಕು, ದಾರಿ ತಪ್ಪಿಸ್ಬೇಕು ಅಂತ JDS BJPಯವರು ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.